ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನಕಲಿ ಐಟಿಸಿ ಜಾಲ ಪ್ರಕರಣ. ನಕಲಿ ಬಿಲ್ನಿಂದ ಟಂಗ್ಸ್ಟನ್ ಕಾರ್ಬೈಡ್ ಸ್ಟಾಕ್ ಸಾಗಾಟ. ಅಧಿಕಾರಿಗಳ ತಪಾಸಣೆ ವೇಳೆ ಮಹಾ ವಂಚನೆ ಬೆಳಕಿಗೆ ಬಂದಿರುವುದು. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನಕಲಿ ಐಟಿಸಿ ಜಾಲ ಪ್ರಕರಣ. ನಕಲಿ ಬಿಲ್ನಿಂದ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರ್ಯಾಪ್ ಸಾಗಾಟ. ಅಧಿಕಾರಿಗಳ ತಪಾಸಣೆಯ ಸಮಯದಲ್ಲಿ ಮಹಾ ವಂಚನೆ ಬೆಳಕಿಗೆ ಬಂದಿರುವುದು. 2384 ಕೋಟಿ ರೂಪಾಯಿ ವಂಚನೆಯಲ್ಲಿ ಸಚಿವರಿಗೆ ಕಷ್ಟ. ಪ್ರಭಾವಿ ಸಚಿವ ಜಮೀರ್ ಅಹ್ಮದ್ ಅವರಿಗೆ ಸಂಕಷ್ಟನ ಅನ್ನೋ ಪ್ರಶ್ನೆ. ನ್ಯಾಷನಲ್ ಟ್ರಾವೆಲ್ಸ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನಕಲಿ ಐಟಿಸಿ ಜಾಲ ಪ್ರಕರಣ ಇದು. ನಕಲಿ ಬಿಲ್ನಿಂದ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರ್ಯಾಪ್ ಸಾಗಾಟ ಮಾಡಿರುವಂಥದ್ದು. ಇದೀಗ ಅಧಿಕಾರಿಗಳು ತಪಾಸಣೆ ಮಾಡಿದ್ರು. ಈ ಸಮಯದಲ್ಲಿ ಮಹಾವಂಚನೆ ಬೆಳಕಿಗೆ ಬಂದಿದೆ. ಇಲಾಖೆಗೆ 2384 ಕೋಟಿ ರೂಪಾಯಿ ವಂಚನೆಯಲ್ಲಿ ಹಾಗಾದರೆ ಸಚಿವರಿಗೆ ಸಂಕಷ್ಟನ ಅನ್ನೋ ಪ್ರಶ್ನೆ. ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟನ. ನ್ಯಾಷನಲ್ ಟ್ರಾವೆಲ್ಸ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಅಂತೆ. ಗೂಡ್ಸ್ ಇಲ್ಲದೆ ಇದ್ರೂ ಕೂಡ ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿ ಮೋಸ ಮಾಡಿರೋದು. ಆ ಮುಖಾಂತರ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ರೂಪಾಯಿ ನಷ್ಟ ಮಾಡಿರೋ ಘಟನೆ. ಸಿಎಂ ಅತ್ಯಾಪ್ತ ಸಚಿವರಿಗೆ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತಾ? ಎಸ್, ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ರೂಪಾಯಿ ನಷ್ಟ. ಮುಖ್ಯಮಂತ್ರಿಗಳ ಅತ್ಯಾಪ್ತ ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ರಿಗೆ ಈ ಪ್ರಕರಣದಲ್ಲಿ ಸಂಕಷ್ಟನ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಏನಿದು ಪ್ರಕರಣ? ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಈ ಐಟಿಸಿ ಜಾಲ ಪ್ರಕರಣ ಹೆಂಗ್ ಬಯಲಾಯ್ತಿದ್ದು? ಏನಿದು ಒಟ್ಟಾರೆ ಪ್ರಕರಣ? ಪ್ರವೀಣ್, ಈ ಒಂದು ಪ್ರಕರಣವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಒಬ್ಬ ಸಚಿವ ವಂಚನೆಯನ್ನ ಕೋಟಿ ರೂಪಾಯಿ ಹಣವನ್ನ ಯಾಮಾರಿಸುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಇಲ್ಲಿ ಪತ್ತೆಯಾಗಿರುವಂತದ್ದು. ಅಂದ್ರೆ 2384 ಕೋಟಿ ನಕಲಿ ಐಟಿಸಿ ಈ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಸರ್ಕಾರಕ್ಕೆ ದೋಖಾ ಮಾಡಲಾಗಿರುವಂಥದ್ದು. ಇನ್ನು ಪ್ರಕರಣದಲ್ಲಿ ಏನು ಪ್ರಭಾವಿ ಸಚಿವರು ಅನ್ಸ್ಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಗಂಭೀರ ಆರೋಪ ಕೂಡ ಇರುವಂತದ್ದು. ಅಂದ್ರೆ ನಕಲಿ ಬಿಲ್ ಅನ್ನ ಸೃಷ್ಟಿಸಿ ಈ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಇಲ್ಲದೆ ಸಾಗಾಟವನ್ನ ಮಾಡಿರುವಂತಹ ಆರೋಪ ಇದೆ. ಅಂದ್ರೆ ಈ ಅಧಿಕಾರಿಗಳ ತಪಾಸಣೆ ವೇಳೆ ಈ ಮಹಾವಂಚನೆ ಕೇಳಿ ಬಂದಿರುವಂತದ್ದು. ಅಂದ್ರೆ ಗೂಡ್ಸ್ ಇಲ್ಲದೇನೆ ನಕಲಿ ಬಿಲ್ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟವನ್ನ ಮಾಡಲಾಗಿರುವಂತದ್ದು. ಇದರಲ್ಲಿ ಈ ಪ್ರಕರಣದಲ್ಲಿ ಟ್ರಾನ್ಸ್ಪೋರ್ಟ್ಗೆ ಈಗಾಗಲೇ ಅಂದ್ರೆ ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಅಲ್ಲಿಗೆ ಒಂದು ಸಮನ್ಸ್ ಅನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ 15 ದಿನಗಳ ಒಳಗಾಗಿ ಉತ್ತರವನ್ನ ಕೊಡಬೇಕು. ಅಂದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಈ ಬಗ್ಗೆ ನಿಗಾವನ್ನ ಇಟ್ಟಿತ್ತು. ಈ ವೇನಲ್ಲಿ ಬಿಲ್ ನಮೂದಾಗಿ ತೆರಿಗೆಯಲ್ಲಿ ಏರುಪೇರಾಗಿರುವಂತದ್ದು. ಅಂದ್ರೆ ಯಾವುದೇ ಒಂದು ಗೂಡ್ಸ್ ಅನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಇಂತಿಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಅಂದ್ರೆ ಆಯಾ ಟ್ರಾವೆಲ್ಸ್ನವರು. ಆದ್ರೆ ಇಲ್ಲಿ ಆ ಒಂದು ಟ್ಯಾಕ್ಸ್ ಅನ್ನ ಕಟ್ಟದೇನೆ ಒಂದೇ ಬಿಲ್ಲಿಂಗ್ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಅಂದ್ರೆ ಸಾಗಾಟವನ್ನ ಮಾಡಲಾಗಿದೆ ಬೇರೆ ಬೇರೆ ಗೂಡ್ಸ್ ಗಳನ್ನ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಅಂದ್ರೆ 3 ತಿಂಗಳ ಅವಧಿಯಲ್ಲಿ 60 ರಿಂದ 70 ಗೂಡ್ಸ್ ವಾಹನದಲ್ಲಿ ಹೋಗಿರೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಈ ವೇಳೆ ಗೂಡ್ಸ್ ಇಲ್ಲದೆ ಕೇವಲ ಬಿಲ್ ಹೋಗಿರೋದು ಕೂಡ ಪತ್ತೆ ಆಗಿರುವಂತದ್ದು. ಇನ್ನು ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಹೋಗಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಈ ಗೂಡ್ಸ್ ವಾಹನಗಳ ನಂಬರ್ ನೀಡಿ ನಕಲಿ ಬಿಲ್ ಅನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನೋಡಿ, ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ನಷ್ಟ ಕೂಡ ಆಗಿದೆ. ನಕಲಿ ಬಿಲ್ಗಳನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡ್ಕೊಳ್ಳಲಾಗಿರುವಂತದ್ದು. ಅಂದ್ರೆ ಕಟ್ಟದೇನೆ
ಆದ್ರೆ ಟ್ಯಾಕ್ಸ್ ಕಟ್ಟದೇನೆ ಅಂದ್ರೆ ಬಿಲ್ಗಳನ್ನ ಹಣ ಪಾವತಿ ಮಾಡದೇನೆ ಇಲ್ಲಿ ಈ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟದೇನೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಏನು ಬಸ್ಗಳೇನಿದೆ ಅದರಲ್ಲಿ ಕಳಿಸಿರುವಂತಹ ಕೆಲಸ ಆಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪರಿಶೀಲನೆಯನ್ನ ನಡೆಸಿರುವಂತಹ ಅಧಿಕಾರಿಗಳು ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಅದರಲ್ಲಿ ಸಮೀವುಲ್ಲಾ ಬೇಗ್ ಆಗಿರ್ಬೋದು ಮತ್ತು ಹಸೇನ್ ಬೇಗ್ ಆಗಿರ್ಬೋದು. ಇವರ ಬಂಧನ ಆಗಿ ಇವರ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಈಗ ತನಿಖೆಯನ್ನು ನಡೆಸಲಾಗಿರುವಂತದ್ದು. 72 ನಕಲಿ ಸರಬರಾಜು ಸಂಸ್ಥೆಗಳಿಂದ ಈ ಸಂಶಯಾಸ್ಪದವಾಗಿ ವಹಿವಾಟಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ವಹಿವಾಟಿನ ಮೂಲಕ 382 ಕೋಟಿ ನಕಲಿ ಐಟಿಸಿಯನ್ನ ಈ ಸಲೀಮುಲ್ಲಾ ಪಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಇದೇ ರೀತಿ 55 ಸಂಸ್ಥೆಗಳಿಂದ 212 ಕೋಟಿ ವಹಿವಾಟಿನಿಂದ 35 ಕೋಟಿಯನ್ನ ಈ ಹಸೇನ್ ಪಡೆದಿದ್ದಂತೆ. ಒಟ್ಟಾರೆ ಪ್ರಕರಣ ಸಂಬಂಧ ಪ್ರಸಕ್ತ ವರ್ಷ ಈ ಬಂಧಿತರ ಸಂಖ್ಯೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7ಕ್ಕೆ ಏರಿಕೆಯಾಗಿದೆ. ಆದ್ರೆ ಇಲ್ಲಿ ಪ್ರಭಾವಿ ಸಚಿವರೊಬ್ಬರ ಒಂದು ಬಸ್ ನಲ್ಲೇ ಈ ರೀತಿಯಾದಂತಹ ಗೂಡ್ಸ್ ಹೋಗಿರುವಂತದ್ದಾಗಿರ್ಬೋದು, ಅವರ ಬೇರೆ ಬೇರೆ ವಾಹನಗಳಲ್ಲಿ ಗೂಡ್ಸ್ ಹೋಗಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಸದ್ಯಕ್ಕೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಇಂತಿಷ್ಟು ದಿನದಲ್ಲಿ ಯಾಕೆ ಈ ರೀತಿ ಆಯ್ತು, ಅದಕ್ಕೆ ಕಾರಣ ಏನು ಅನ್ನೋ ಒಂದು ಆಂಗಲ್ ನಲ್ಲಿ ನೀವು ಉತ್ತರ ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂತಹ ಸಂದರ್ಭದಲ್ಲಿ ಸಚಿವರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.